ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರದ ಪರಿಸ್ಥಿತಿ. ಹೀಗಾಗಿ ಖಾಸಗಿ ಕಂಪನಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದೆ. ನೀರಿನ ಮಿತವ್ಯಯ ಬಳಕೆ ಮತ್ತು ಇನ್ನಿತರ ವಿಚಾರಗಳಿಗೆ ರೂಲ್ಸ್ ಅನ್ನು ಅಪ್ಲೈ ಮಾಡ್ತಾ ಇದೆ. ಖಾಸಗಿ ಕಂಪನಿಗಳಲ್ಲೂ ಕೂಡ ಎಸ್ಟಿಪಿ ನೀರು ಬಳಕೆಗೆ ರೂಲ್ಸ್ ಅನ್ನ ತಂದಿದೆ ಸರ್ಕಾರ. ಸಾವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಾರೆ ಈ ಎಸ್ಟಿಪಿ ರೂಲ್ಸ್ಗೆ. ಅಂದ್ರೆ ನೀರಿನ ಮರುಬಳಕೆ ಮತ್ತು ಮಿತವ್ಯಯ ಬಳಕೆಗೆ ತರುವಂತಹ ರೂಲ್ಸ್ ಇದು. ಈಗಾಗಲೇ ಇಂಡಸ್ಟ್ರಿಯಲ್ಲಿ, ಹೌಸಿಂಗ್ ಕಾಲೋನಿಯಲ್ಲಿ, ಅಪಾರ್ಟ್ಮೆಂಟ್ ಅಲ್ಲಿ ಮ್ಯಾಂಡೇಟರಿ, ಇದು ಕಡ್ಡಾಯವಾಗಿ ಎಸ್ಟಿಪಿ ಇರುತ್ತೆ. ಈಗ ಖಾಸಗಿ ಕಂಪನಿಯಲ್ಲಿಯೂ ಕೂಡ ಇದೇ ರೀತಿ ನೀರು ಬಳಕೆಗೆ ರೂಲ್ಸ್ ತಂದಿದೆ ಸರ್ಕಾರ. ಬಳಸಿದ ನೀರಿನ ಮರುಬಳಕೆಗೆ ಸೂಚನೆ ನೀಡೋದಕ್ಕೆ ಪ್ಲಾನ್ ನೀಡ್ತಾರೆ. ಹೊಸ ರೂಲ್ಸ್ ಜಾರಿಗೆ ಅರಣ್ಯ ಇಲಾಖೆ ಕೂಡ ಮುಂದಾಗಿದೆ. IT ಕಂಪನಿಗಳ ಅರಣ್ಯ ಇಲಾಖೆ ಮಾತುಕತೆ ಕೂಡ ನಡೆದಿರೋದು. ಯಾವುದೇ ಕಾರಣಕ್ಕೂ ನೀರನ್ನ ವೇಸ್ಟ್ ಮಾಡಬಾರ್ದು, ಅನಗತ್ಯವಾಗಿ ಹೆಚ್ಚು ಬಳಸಬಾರ್ದು. ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ಟಿಪಿ ರೂಲ್ಸ್ ನಾಡಿ ನೀರು ಬಳಕೆಗೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪ್ತಿ, ಗಮನಿಸ್ತಾ ಇದ್ದೀವಿ ಸರ್ಕಾರ ಈಗ ಖಾಸಗಿ ಕಂಪನಿಗಳಿಗೆ ಈ ರೂಲ್ಸ್ ಮೂಲಕ ಬಿಸಿ ಮುಟ್ಟಿಸುವಂತಹ ಕೆಲಸ. ಆದರೆ ಅಧಿಕೃತವಾಗಿ ಪರಿಹಾರವನ್ನು ಕೂಡ ಕಂಡ್ಕೋಬೇಕಾಗತ್ತೆ. ಏನೆಲ್ಲ ಆಯ್ಕೆಗಳಿದೆ ಸರ್ಕಾರದ ಮುಂದೆ, ಕಂಪನಿಗಳ ಮುಂದೆ? ಶ್ರೀಪಾದ್, ರಾಜಧಾನಿಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಎಸ್ಟಿಪಿಗಳನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ಇದೀಗ ಖಾಸಗಿ ಕಂಪನಿಗಳು ಕೂಡ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಅಳವಡಿಕೆ ಮಾಡಬೇಕು. ಈ ಮೂಲಕ ವಾಟರ್ ರೀಸೈಕಲ್ ಆಗಿ ಅದು ಮರುಬಳಕೆ ಆಗಬೇಕು ಅಂತ ಹೇಳಿ ಆದೇಶವನ್ನು ಜಾರಿ ಮಾಡಿರುವಂಥದ್ದು. ಪರಿಸರ ಇಲಾಖೆ ಈಗಾಗಲೇ ಸರ್ಕಾರದ ಜೊತೆ ಮಾತಾಡಿ ಇವತ್ತು ಅಥವಾ ನಾಳೆ ಖಾಸಗಿ ಕಂಪನಿಗಳಿಗೆ ಈ ಒಂದು ಆದೇಶ ಜಾರಿಯನ್ನು ಮಾಡಿ ಪಾಲನೆ ಮಾಡೋದಕ್ಕೆ ಕಟ್ಟುನಿಟ್ಟಾಗಿ ಹೇಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ.